ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ನಾರ್ಮಲಾಗಿ ಅಂದರೆ ಈಸಿಯಾಗಿ ಇರುವಂಥ ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಮೊದಲಿಗೆ ನಾನು ಥ್ರೆಡ್ ಪೈಪಿಂಗ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕ್ರಾಸ್ ಆಗಿರುವಂಥ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ವ. ಸೊ ಈ ರೀತಿ ಅಂತ ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗಿಗೆ ಯೂಸ್ ಮಾಡುವಂಥ ಥ್ರೆಡ್ ಇದು. ಸೊ ಈ ಥ್ರೆಡ್ಡನ್ನು ಇದರೊಳಗಡೆ ಹಾಕಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ನೋಡಿ, ಮೊದಲಿಗೆ ಈ ಒಂದು ಥ್ರೆಡನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಸೆಂಟ್ರಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಒಂದಿಷ್ಟು ಮುಂದೆ ಇರಲಿದ್ದು ಥ್ರೆಡ್ಡು ಜಾಸ್ತಿ ಎಡ್ಜಿಗೆ ಇಟ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಇಟ್ಕೊಂಡು ಇವಾಗ ಇದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ಪಕ್ಕನೇ ಸ್ಟಿಚ್ ಆಗಬೇಕು. ನೋಡಿ, ಈ ರೀತಿ ಇದ್ರ ಒಳಗಡೆ ಇಟ್ಟು ಕಾಣಿಸ್ತಿದೆಯಲ್ಲ, ಈ ರೀತಿ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೀವು ಥ್ರೆಡ್ ಪೈಪಿಂಗ್ ಕಲಿಯುವಾಗ ಆದಷ್ಟು ನಿಧಾನವಾಗಿ ಕಲೀರಿ. ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟಿಚ್ ಬೀಳ್ತಿದೆ ಅಂತ. ಒಂದು ಅರ್ಧ ಇಂಚಿನಷ್ಟು ಕ್ಲೋತ್ ಬರಬೇಕು, ಆಯಿತಾ? ಇದನ್ನು ಮಡಚಿದಾಗ ಜಾಸ್ತಿ ಕಡಿಮೆ ತೊಗೊಳಕ್ಕೆ ಹೋಗಬೇಡಿ. ನೀವು ಎಕ್ಸ್ಟ್ರಾ ತೊಗೊಂಡ್ರೆ ನಡೆಯುತ್ತೆ, ಬೇಕಾದರೆ ಕಟ್ ಮಾಡ್ಕೋಬೋದು. ಇವಾಗ ನೋಡಿ, ಎಲ್ಲಾದರೂ ಒಂದು ಸ್ವಲ್ಪ ಲೂಸ್ ಬಂದಿದೆ ಅಂತಂದರೆ ಇನ್ನೊಂದು ಅದರ ಪಕ್ಕನೇ ಸ್ಟಿಚ್ ಮಾಡ್ಕೊಂಬಿಡಿ. ಇವಾಗ ನನಗೆ ಕರೆಕ್ಟ್ ಬಂದಿದೆ, ನಾನು ಕಟ್ ಮಾಡ್ಕೊತೀನಿ. ಇಲ್ಲೂ ಕೂಡ ಎಕ್ಸ್ಟ್ರಾ ಬೇಕು. ನಾನಿಲ್ಲಿ ಯಾವುದೇ ಬ್ಲೌಸಿಗೆ ಮಾಡ್ತಿಲ್ಲ, ನಾರ್ಮಲಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಈ ಒಂದು ಕ್ಲೋತ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ. ನನಗೆ ಥ್ರೆಡ್ ಪೈಪಿಂಗಿದು ಯಾವುದೂ ಬ್ಲೌಸ್ ಬಂದಿರಲಿಲ್ಲ, ಸೊ ಹಾಗಾಗಿ ಒಂದು ವೇಸ್ಟ್ ಕ್ಲೋತಲ್ಲಿ ನಿಮಗೆ ತರಿಸ್ಕೊಡ್ತಿದ್ದೀನಿ. ಸೊ ಇವಾಗ ಈ ರೀತಿ ಇದು ಬ್ಲೌಸ್ ಅಂತ ಅಂದ್ಕೊಳ್ಳಿ, ಓಕೆನಾ? ಇವಾಗ ಇದನ್ನು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಇಟ್ಟು ಎಡ್ಜಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಮುಂದುಗಡೆನೇ ಇರಲಿ ಇದು. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಎಡ್ಜಿಗೆ ಸ್ಟಿಚ್ ಬೀಳಬೇಕು. ಸೊ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಇವಾಗ ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನಾನು ಇದಕ್ಕೆ ಸಿಂಗಲ್ ಫುಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನಿಮಗೆ ಡಬಲ್ ಫುಟಲ್ಲಿ ತೋರಿಸ್ಕೊಡಿ ಅಂದರೆ ಮುಂದೆ ಡಬಲ್ ಫುಟಲ್ಲೂ ಕೂಡ ನಾನು ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ಇವಾಗ ನಾನು ಸಿಂಗಲ್ ಗೋಡಾಗಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿ, ಪಕ್ಕದಲ್ಲೇ ಸ್ಟಿಚ್ ಮಾಡಬೇಕು. ನಾವೇನದು ಅರ್ಧ ಇಂಚ್ ಎಷ್ಟು ತೊಗೊಂಡಿರ್ತೀವಲ್ವ ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಬರ್ರಿ. ನೋಡಿ, ಸ್ಟಿಚಿಂಗ್ ಆಯಿತು. ಇವಾಗ ಯಾವ ರೀತಿ ಪೈಪಿಂಗು
ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡ್ಕೋಬೇಕು. ಇದೇ ರೀತಿ ನೀವು ಬ್ಲೌಸ್ಗೆ ಈ ರೀತಿ ಪೈಪಿಂಗ್ ಕಟ್ಟಿದ್ರೆ ಕಂಪ್ಲೀಟ್ ಆಗುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಪೈಪಿಂಗು ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಯಾವ ರೀತಿ ಗೋಲ್ ಶೇಪಲ್ಲಿ ಬಂದಿದೆ ನೋಡಿ, ಇದೇ ರೀತಿ ಗೋಲ್ ಶೇಪಲ್ಲೇ ಬರಬೇಕು ಪೈಪಿಂಗು, ಚಪ್ಪಟೆ ಆಗಬಾರ್ದು. ಸೊ ನೋಡ್ಕೊಳ್ಳಿ ಯಾವ ರೀತಿ ಬಂದಿದೆ ಅಂತ ನೋಡಿ. ಇವಾಗ ಯಾವ ರೀತಿ ಥ್ರೆಡ್ ಪೈಪಿಂಗು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ವ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ, ಹೇಗೆಲ್ಲ ಮಾಡಿದೆ ಅಂತ. ಸೊ ಈ ರೀತಿ ಪೈಪಿಂಗ್ನ ನೀವು ಕೂಡ ಟ್ರೈ ಮಾಡಿ. ಏನಾದರೂ ಅದರಲ್ಲಿ ನಿಮಗೆ ತೊಂದರೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.